ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕ್ಗೆ ಚೈನ್ ಸ್ಟಿಚ್ಚನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ನಾನು ಒಂದೇ ದಿನದಲ್ಲೇ ಇದನ್ನು ಕಲ್ತಿರೋದು. ಹೇಗೆ ಒಂದೇ ದಿನ ನಾನು ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಇದನ್ನು ಕಲಿತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ಯಾವ ಥರ ಈಸಿ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ನಾವು ಹಿಂದೆ ಸ್ವಲ್ಪ ಒಂದು 4-5 ಸುತ್ತು ಹಾಕ್ಕೊಂಡು ಗಂಟು ಹಾಕ್ಕೋಬೇಕಾಗುತ್ತೆ ಟೈಟಾಗಿ, ಆಚೆ ಬರ್ದಿರೋ ರೀತಿ ಗಂಟು ಹಾಕಿದ ಕೆಳಗಿಂದ ಅದನ್ನು ಒಂದು ಸ್ಟೆಪ್ಪು ಈ ಒಂದು ನೀಡಲಿಂದ ಆಚೆ ತಗೊಬೇಕು. ಅಂದರೆ ಕೆಳಗಡೆ ದಾರವನ್ನು ಇಟ್ಟು ನೀಡಲಿಂದ ಅದನ್ನು ಎತ್ತಿದಾಗ ನಮಗೆ ಒಂದು ಎಳೆ ಸಿಗುತ್ತೆ. ಸೊ ಆ ಎಳೆಯಿಂದ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ನೀಡಲನ್ನು ಇವಾಗ ಯಾವಾಗಲೂ ಕೂಡ ಈ ಒಂದು ವರ್ಕ್ ಏನು ಮಾಡ್ತೀವಲ್ಲ ಅದು ನಮ್ಮ ಆಪೋಸಿಟ್ ಇರಬೇಕು. ಸೊ ಆಪೋಸಿಟ್ ಅಂದರೆ ಕೆಳಗಡೆ ಬರ್ತಾ ಇರಬೇಕು ಅದು ವರ್ಕು, ಮೇಲ್ಗಡೆ ಹೋಗ್ತಾ ಇರ್ಬೋದು. ಕೆಳಗಡೆ ಬಂದಾಗ ತುಂಬಾ ಈಸಿ ಆಗುತ್ತೆ ನನ್ನ ಪ್ರಕಾರ. ಸೊ ಕೆಳಗಡೆ ಬರೋ ಥರ ಮಾಡಿಕೊಂಡು ಈ ಒಂದು ನೀಡಲಿಂದು ಏನು ಸೂಜಿದೊಂದು ಕೊಕ್ಕೆ ಥರ ಇದೆ ಅಲ್ವಾ, ಆ ಒಂದು ಕೊಕ್ಕೆ ನಮ್ಮ ಕಡೆ ಸೈಡಲ್ಲಿ ಇರೋ ಹಾಗೆ ಒಂದು ಸಾರಿ ಅದನ್ನು ಚುಚ್ಚಬೇಕು. ಏನು ಎಳೆ ತಗೊಂಡಿರ್ತೀವಲ್ಲ ಅದರ ಸಮೇತ ನಮ್ಮ ಕಡೆ ಇರೋ ಹಾಗೆ ಆ ಒಂದು ಹುಕ್ಕೇನಿದೆ ಅಲ್ವಾ ಆ ಹುಕ್ಕನ್ನು ಒಳಗಡೆ ಚುಚ್ಚಬೇಕಾಗುತ್ತೆ. ಚುಚ್ಚಿ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಸತಿ ಕೆಳಗಿನ ದಾರವನ್ನು ಸುತ್ತಬೇಕಾಗುತ್ತೆ. ಸೊ ಕೆಳಗಿನ ದಾರವನ್ನು ಒಂದು ಸತಿ ಆ ಒಂದು ನೀಡಲ್ ಹೋಗಿರುತ್ತಲ್ವ ಅದಕ್ಕೆ ಸುತ್ತಿ ಆ ನೀಡಲನ್ನು ರೋಟೇಟ್ ಮಾಡಿಬಿಟ್ಟು ಅದು ಹೊರಗೆ ಬರುವಾಗ ಏನು ಹುಕ್ ನಮ್ಮ ಮುಂದೆ ಇತ್ತಲ್ವ ಅದು ಹಿಂದೆ ಆಗಿರಬೇಕು. ಅದು ಹಿಂದೆ ಆದಾಗ ಈಸಿಯಾಗಿ ನಾವು ಅದನ್ನು ಮೇಲೆತ್ಬೋದಾಗಿದೆ. ಸೊ ಹೀಗೆ ನಾವು ಚೈನ್ ಸ್ಟಿಚ್ಚನ್ನು ಈಸಿಯಾಗಿಯೇ ಹಾಕ್ಬೋದು. ಒಂದು ಸಾರಿ ಅದರ ಟೆಕ್ನಿಕ್ ಗೊತ್ತಾಯಿತು ಅಂದರೆ ಆರಾಮಾಗಿಯೇ ಈ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಬೋದಾಗಿದೆ. ಇನ್ನೊಂದು ಸಾರಿ ಹೇಳ್ತೀನಿ. ಸೊ ಫಸ್ಟು ದಾರವನ್ನು ಗಂಟು ಹಾಕ್ಕೊಂಡ್ಬಿಟ್ಟು ಕೆಳಗೆ ಇಟ್ಟುಬಿಟ್ಟು ದಾರನ ಮೇಲ್ಗಡೆ ನೀಡಲಿಂದ ಆ ಒಂದು ದಾರವನ್ನು ಎತ್ತಬೇಕು. ಎತ್ತಿದಾಗ ಒಂದು ರಿಂಗ್ ಥರ ದಾರ ಬರುತ್ತೆ ನಿಮಗೆ. ಸೊ ರಿಂಗ್ ಥರ ದಾರ ಬಂದಾಗ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ನೀಡಲ್ ಏನಿದೆ ಆ ನೀಡಲಿನ ಕೆಳಗಡೆ ಒಂದು ಸಣ್ಣ ಹುಕ್ಕಿರುತ್ತಲ್ವ ಆ ಒಂದು ಹುಕ್ಕು ನಮ್ಮ ಕಡೆ ತಿರುಗಿರಬೇಕು. ಅಂದರೆ ನಾವು ಎದುರಿ ಕೂತಿರ್ತೀವಲ್ವ ನಮ್ಮ ಅಪೋಸಿಟಲ್ಲಿ ಅದು ಇರಬೇಕು, ನಮ್ಮ ಕಡೆನೇ ನೋಡ್ತಾ ಇರಬೇಕು ನೀಡಲು. ಆ ಥರ ಆ ಒಂದು ದಾರದ ಸಮೇತ ಚುಚ್ಚಬೇಕಾಗುತ್ತೆ. ಚುಚ್ಚಿ ಕೆಳಗಡೆ ದಾರ ಏನಿರುತ್ತಲ್ವ ಅದನ್ನು ಒಂದು ಸತಿ ರೊಟೇಟ್ ಮಾಡಬೇಕಾಗುತ್ತೆ. ಸೊ ಒಂದು ಸತಿ ರೊಟೇಟ್ ಮಾಡಿಬಿಟ್ಟು ನೀಡಲ್ನ ತಿರುಗಿಸ್ಬೇಕು. ಯಾವ ಥರ ತಿರುಗಿಸ್ಬೇಕು ಅಂತಂದರೆ ಏನು ನಮ್ಮ ಕಡೆ ಒಂದು ಹುಕ್ಕಿತ್ತಲ್ವ ಅದು ಹಿಂದ್ಗಡೆ ತಿರುಗಬೇಕು. ಅಂದರೆ ನಮ್ಮ ಕಡೆ ಇವಾಗ ಅಪೋಸಿಟಲ್ಲಿ ಇತ್ತಲ್ವ ಹುಕ್ಕು, ಅದನ್ನು ತಿರುಗಿಸಿ ಅದು ನಮ್ಮ ಕಡೆನೇ ಅಂದರೆ ಅಪೋಸಿಟಲ್ಲಿ ತಿರುಗಿರಬೇಕು, ಹಿಂದೆ ತಿರುಗಿದಾಗ ಅದನ್ನು ಎತ್ತಿದಾಗ ಒಂದು ಎಳೆ ಬರುತ್ತೆ. ಅದನ್ನು ಮತ್ತೆ ನಮ್ಮ ಕಡೆ ಚುಚ್ಚಿ ಮತ್ತೆ ಒಂದು ರೌಂಡ್ ಸುತ್ತಿ ಮತ್ತೆ ಅದನ್ನು ಸ್ವಲ್ಪ ರೊಟೇಟ್ ಮಾಡಿ ಎತ್ತಬೇಕಾಗುತ್ತೆ. ಈ ಥರ ನೀವು ಪದೇ ಪದೇ ಒಂದೇ ದಿನ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಈ ಒಂದು ಆರಿ ಚೈನ್ ಸ್ಟಿಚ್ಚನ್ನು ಈಸಿಯಾಗಿಯೇ ಕಲಿಬೋದು. ನಾನು ಒಂದೇ ದಿನದಲ್ಲೇ ಕಲ್ತಿದ್ದು ಈ ಒಂದು ಆರಿ ವರ್ಕನ್ನು. ಸೊ ಈಸಿಯಾಗಿಯೇ ಕಲಿಬೋದು. ಇದೊಂದು ಚೈನ್ ಸ್ಟಿಚ್ ಬಂತು ಅಂದರೆ ನಿಮಗೆ ಬೀಡ್ಸ್ ಹಾಕೋದೆಲ್ಲ ತುಂಬಾ ಈಸಿ ಆಗುತ್ತೆ. ಇದು ಒಂದು ಪಕ್ಕ ಕಲ್ತ್ರಿ ಅಂದರೆ ಸ್ಪೀಡ್ ಆಗೋ ತನಕನೂ ಇದನ್ನೇ ಮಾಡ್ತಾ ಇರಬೇಕು. ಸೊ ಆಗ ನಿಮಗೆ ಬೀಡ್ಸ್ ಎಲ್ಲ ಹಾಕೋಕ್ಕೆ ತುಂಬಾ ಈಸಿ ಆಗುತ್ತೆ. ಕ್ಲಿಯರಾಗಿ ನಾನು ಹೇಳ್ಬೋದಿತ್ತು, ಅಂದರೆ ಇದು ಸ್ವಲ್ಪ ಲೈಟಿನ ಬೆಳಕಿಗೆ ಕಾಣಿಸ್ತಾ ಇರಲಿಲ್ಲ ಅಲ್ವಾ, ಹಾಗಾಗಿ ಕ್ಲಿಯರಾಗಿ ನಾನು ತೋರಿಸ್ಲಿಕ್ಕಾಗಲಿಲ್ಲ, ಬಾಯಲ್ಲೇ ಹೇಳಿದ್ದೀನಿ. ಸೊ ನಾನು ತೋರಿಸ್ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ, ನಾನು ಕ್ಲಿಯರಾಗಿಯೇ ಅದೊಂದು ಹೇಗೆ ಮಾಡೋದು ಅನ್ನೋದನ್ನು ಕ್ಲಿಯರಾಗಿ ನಾನು ಇನ್ನೊಂದು ಸಾರಿ ಈ ವಿಡಿಯೋದನ್ನೇ ತೋರಿಸ್ತೀನಿ ಕೂಡ. ಇದು ಬರೀ ಬಾಯಿ ಮಾತಲ್ಲಿ ಹೇಳಿರೋದು. ಇದರಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋ ಮುಖಾಂತರ ನಾನು ಇನ್ನೊಂದು ವಿಡಿಯೋನ ಮಾಡಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.